ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಒಟ್ಟಾಗಿ ಸೇರುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ 2 ಕೊರಿಂಥ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಮೊದಲನೇದಾಗಿ ಬರೀತಾನೆ. ಬರೆದ ನಂತರ ಅವರ ಪ್ರತಿಕ್ರಿಯೆಗೆ ಉತ್ತರವಾಗಿ 2ನೆಯ ಪತ್ರಿಕೆಯನ್ನು ಸಹ ಅವರಿಗೆ ಬರೀತಾನೆ. ಆಗ ಪೌಲ ಹೇಳ್ತಾ ಇರುವಂತಹ ಒಂದು ಸನ್ನಿವೇಶಗಳು, 2ನೆಯ ಕೊರಿಂಥದಲ್ಲಿ ಪೌಲನು ತನ್ನ ಅಪೊಸ್ತಲತನವನ್ನು ಅವರಿಗೆ ಪ್ರಚುರಪಡಿಸುವುದಾಗಿರ್ಬೋದು, ತಾನು ಅನುಭವಿಸಿದಂತಹ ಕಷ್ಟಗಳನ್ನು ತಿಳಿಸೋದಾಗಿರ್ಬೋದು, ಕೊರಿಂಥದಲ್ಲಿ ತಾನು ಎಷ್ಟು ಕಷ್ಟವನ್ನು ಅನುಭವಿಸಿದೆ ಎಂಬುದನ್ನು ತಿಳಿಸೋದಾಗಿರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಈ ಪುಸ್ತಕದಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಹೇಳೋದನ್ನು ನಾವು ನೋಡ್ಬೋದು. ಈ 16ನೇ ವಾಕ್ಯದ ಹೆಡ್ಡಿಂಗನ್ನು ನಾವು ನೋಡಬೇಕಾದ್ರೆ, ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯವಾಗುತ್ತದೆ ಎಂಬುದು. ಪೌಲ ಹೇಳ್ತಾನೆ, ಆದದರಿಂದ ನಾವು ಧೈರ್ಯಗೆಡೋದಿಲ್ಲ. ಪೌಲನಿಗೆ ಕೇಳೋಣ, ಯಾಕೆ ಧೈರ್ಯಗೆಡೋದಿಲ್ಲ? ಯಾಕೆ ನಿನಗೆ ಭಯ ಇಲ್ಲ? ಹೇಗೆ ಧೈರ್ಯವಾಗಿದ್ದೀಯಾ? ಇಷ್ಟೆಲ್ಲ ಸಮಸ್ಯೆಗಳು ವೇದನೆಗಳು ಇದ್ದರೂ ಸಹ ನೀನು ಹೇಗೆ ಧೈರ್ಯವಾಗಿದ್ದೀಯಾ? ಹೇಗೆ ಭರವಸೆ ಉಳ್ಳವನಾಗಿದ್ದೀಯಾ ಎಂಬುದಾಗಿ ಕೇಳುವಂತಹ ಸಮಯದಲ್ಲಿ ಆ ಪೌಲನು ಹೇಳುವುದೇನೆಂದರೆ, ನಾವು ಧೈರ್ಯಗೆಡಲ್ಲ. ಯಾಕೆಂದರೆ ಆ ಹೆಡ್ಡಿಂಗಲ್ಲಿ ನಾವು ಈ ರೀತಿ ನೋಡ್ತೀವಿ, ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯವಾಗುತ್ತದೆ. ಹೇಗೆ ಧೈರ್ಯ ಬರುತ್ತೆ? ನಾನು ಈ ಸಮಸ್ಯೆಯನ್ನು ದಾಟಿ ನಾನು ಮುಂದೆ ಹೋಗುವಾಗ, ಕರ್ತನ ಬಳಿಗೆ ಹೋಗುವಾಗ ನನಗೆ ಸಿಗುವಂತಹ ಭಾಗ್ಯವನ್ನು ನೆನೆಸ್ಕೊಂಡಾಗ, ನನಗೆ ಸಿಗುವಂತಹ ಆಶೀರ್ವಾದವನ್ನು ನೆನೆಸ್ಕೊಂಡಾಗ ನಾನು ಧೈರ್ಯವುಳ್ಳವನಾಗ್ತೀನಿ, ಧೈರ್ಯಶಾಲಿ ಆಗ್ತೀನಿ. ಪೌಲ ಹೇಳ್ತಾ ಇರೋದೇನು? ನಮ್ಮ ದೇಹವು ನಾಶವಾಗ್ತಾ ಇದೆ, ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ, ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ, ಕೈಗಳಿಗೆ ಬೇಡಿ ಆಗ್ತಾ ಇದ್ದಾರೆ, ಕಾಲುಗಳಿಗೆ ಕೋಳ ಆಗ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ. ಈ ರೀತಿ ದಿನೇ ದಿನೇ ನಮ್ಮ ದೇಹ ಬಲಹೀನವಾಗ್ತಾ ಇದೆ. ಆಹಾರ ಇಲ್ಲ, ನೀರಿಲ್ಲ, ವಿನೋದಗಳು ಅನೇಕ ರೀತಿಯಲ್ಲಿ ಬರ್ತಾ ಇದೆ. ಶಾರೀರಿಕವಾಗಿ ಬಲಹೀನ ಆದರೂ ಸಹ ಪೌಲ ಹೇಳ್ತಾನೆ, ನಾವು ಧೈರ್ಯವಾಗಿ ನಿಂತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಒಳಗಿನ ಮನುಷ್ಯನು ಅಥವಾ ಆಂತರ್ಯದ ಮನುಷ್ಯನು ದಿನೇ ದಿನೇ ಹೊಸದಾಗ್ತಾ ಇದೆ. ಹೊರಗೆ ನೋಡಿದ್ರೆ ಅವನು ವೀಕ್ ಆಗಿದ್ದಾನೆ, ಹೊರಗೆ ನೋಡಿದರೆ ಬಲಹೀನವಾಗಿದ್ದಾನೆ, ಹೊರಗೆ ನೋಡಿದರೆ ಶೂಲ ಚುಚ್ತಾ ಇದೆ, ಸಮಸ್ಯೆಗಳು ಬೇಕಾದಷ್ಟಿದೆ. ಆದರೆ ಅವನ ಆಂತರ್ಯ ಮನುಷ್ಯ ಹೊಸ ಅನುಭವವನ್ನು ಹೊಂದಿಕೊಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಈ ದಿವಸಗಳಲ್ಲಿ ನಾವು ಆಂತರ್ಯ ಮನುಷ್ಯನು ಬಲಶಾಲಿಯಾಗಬೇಕು. ವೇದನೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಕೊರತೆಗಳು ಜೀವಿತದಲ್ಲಿ ಬರುವಾಗ ಶರೀರ ಬಲಹೀನವಾಗ್ತದೆ. ನಮ್ಮಲ್ಲಿ ಪ್ರಶ್ನೆಗಳು ಬರ್ತದೆ, ಯಾಕಿದಾಯಿತು ನನಗೆ? ಯಾಕೆ ಸಮಸ್ಯೆ ಬರ್ತಾ ಇದೆ? ಯಾಕೆ ರೋಗ ಹೋಗ್ತಾ ಇಲ್ಲ? ಯಾಕೆ ಈ ಹಿಂಸೆ ನನಗೆ ಕಡಿಮೆ ಆಗ್ತಾ ಇಲ್ಲ? ಆದರೆ ಆಂತರ್ಯದ ಮನುಷ್ಯ ಏನಾಗಬೇಕು? ಅವನು ಬಲಶಾಲಿ ಆಗಬೇಕು, ಅವನು ಹೊಸದಾಗಬೇಕು, ಅವನು ಯಾವಾಗಲೂ ಹ್ಯಾಪಿಯಾಗಿರಬೇಕು. ಆಂತರ್ಯ ಮನುಷ್ಯನು ಹೊಸದಾದರೆ, ಅವನು ಬಲಶಾಲಿ ಆದರೆ ಶರೀರದ ಬಲಹೀನತೆ ಏನಾಗಲ್ಲ, ಅದು ಸಮಸ್ಯೆನೇ ಬರಲ್ಲ. ಕಾರಣ ಏನು? ಪೌಲನಿಗೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಅದು ಆ ಕೃಪೆ ಏನು ಮಾಡುತ್ತೆ? ಅಪೊಸ್ತಲನು 12ನೇ ಅಧ್ಯಾಯ 2 ಕೊರಿಂಥ 12ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಬಲಹೀನತೆಯ ಮಧ್ಯದಲ್ಲಿ ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಅಧೈರ್ಯದ ಮಧ್ಯದಲ್ಲಿ ಧೈರ್ಯ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಆದರೆ ಈ ದಿವಸಗಳಲ್ಲಿ ಜೀವಿತದಲ್ಲಿ, ಶರೀರದಲ್ಲಿ ವೇದನೆಗಳು, ಮಾನಸಿಕ ವೇದನೆಗಳು, ದುಃಖಗಳು, ಇಕ್ಕಟ್ಟುಗಳು, ಕೊರತೆಗಳು ಏನೆಲ್ಲ ಬಂದರೂ ಸಹ ನಮ್ಮ ಜೀವಿತದಲ್ಲಿ ನಾವು ಹೇಳಬೇಕಾದದ್ದು, ದೇವರೇ, ನಾನು ಆಂತರ್ಯದಲ್ಲಿ ಹೊಸ ವ್ಯಕ್ತಿ ಆಗ್ತೀನಿ, ಆಂತರ್ಯದಲ್ಲಿ ಹೊಸ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಯಾರು ತೀರ್ಮಾನ ಮಾಡ್ತಾರೋ ಅವನ ಜೀವಿತದಲ್ಲಿ ಅವನು ಅಧೈರ್ಯ ಪಡೋದಿಲ್ಲ, ಧೈರ್ಯವಾಗಿ ಮುಂದೆ ಸಾಗ್ತಾನೆ. ಏನೇ ಬಂದರೂ ಸಹ ನನ್ನ ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬ
ಒಂದು ನಂಬಿಕೆಯಲ್ಲಿ ದೃಢವಾಗಿ ಹೋಗುವುದಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಶಾರೀರಿಕ ಬಲಹೀನತೆಯಿಂದ, ಮಾನಸಿಕ ಕುಗ್ಗುವಿಕೆಯಿಂದ, ನಿರಾಶೆಯನ್ನು ಅನುಭವಿಸ್ತಾ ಇರುವಂಥ ಯಾರಾದರೂ ನನ್ನನ್ನು ಕೇಳ್ತಾ ಇದ್ದರೆ, ನಾವು ಅಧೈರ್ಯ ಪಡಬಾರ್ದು, ನಾವು ನಿರಾಶರಾಗಬಾರ್ದು, ನಾವು ಸೋತು ಹೋಗಬಾರ್ದು. ಯಾಕೆ ಗೊತ್ತಾ? ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ನನಗೊಂದು ಪರಲೋಕ ಭಾಗ್ಯವನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ಅದನ್ನು ನೆನೆಸಿಕೊಳ್ಳೋಣ. ಅದನ್ನು ನೆನೆಸಿಕೊಳ್ಳುವಾಗ ನಮ್ಮ ಜೀವಿತ ಆಂತರ್ಯ ಏನಾಗುತ್ತೆ? ಅದು ಹೊಸದಾಗಿ ಬರುತ್ತೆ, ಚೈತನ್ಯ ಬರುತ್ತೆ, ಚೇತರಿಸ್ಕೊಳ್ತೀವಿ, ಸ್ಟ್ರಾಂಗ್ ಆಗ್ತೀವಿ. ಒಳಗಿನ ಮನುಷ್ಯನು ಬಲಶಾಲಿ ಆದರೆ ಆ ಬಲ ಶರೀರಕ್ಕೂ ಬರ್ತದೆ. ಶರೀರ ದೃಢವಾಗಿ ಮುಂದೆ ಸಾಗುವಂತಹ ಒಂದು ಮನಸ್ಥಿತಿ ನಮ್ಮ ಜೀವಿತದಲ್ಲಿ ಬರುತ್ತೆ. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತೇವೆ. ಯಾರಾದರೂ ಅಧೈರ್ಯಪಟ್ಟು ಬಲಹೀನವಾಗಿ ನಿರಾಶರಾಗಿರುವುದಾದರೆ ದೇವರೇ, ಇವತ್ತು ಅವರ ಅಂತರ್ಯದಲ್ಲಿ ಒಂದು ಹೊಸ ಬಲ ಉಂಟಾಗಲಿ ಅಪ್ಪ, ಹೊಸ ಧೈರ್ಯ ಉಂಟಾಗಲಿ, ಹೊಸ ಶಕ್ತಿ ಅವರಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.